ಹಲೋ ಎವ್ರಿವನ್. ಪ್ರಶ್ನೆ ಸಂಖ್ಯೆ 9 ಗಮನಿಸಿ. ಇದು 3 ಅಂಕಗಳ ಪ್ರಶ್ನೆಯಾಗಿದೆ. ವಿದ್ಯುತ್ ಪ್ರವಾಹವಿರುವ ವಾಹಕವನ್ನು ಕಾಂತಕ್ಷೇತ್ರದಲ್ಲಿ ಇರಿಸಿದಾಗ ಅದು ಯಾಂತ್ರಿಕ ಬಲವನ್ನು ಅನುಭವಿಸುತ್ತದೆ ಎಂದು ತೋರಿಸುವ ಒಂದು ಪ್ರಯೋಗವನ್ನು ವಿವರಿಸಿ. ಈಗ ಯಾವುದೇ ಒಂದು ವಿದ್ಯುತ್ ಪ್ರವಹಿಸುತ್ತಿರುವಂತಹ ವಾಹಕ ಏನಿದೆ ಅದು ಕಾಂತಕ್ಷೇತ್ರವನ್ನ ಉಂಟು ಮಾಡ್ತದೆ. ಈಗ ಆ ಕಾಂತಕ್ಷೇತ್ರದಲ್ಲಿ ಒಂದು ವಿದ್ಯುತ್ ಪ್ರವಾಹವಿರುವ ವಾಹಕವನ್ನ ಈಗ ಅದು ಒಂದು ಕಾಂತಕ್ಷೇತ್ರವನ್ನ ಉಂಟು ಮಾಡ್ತಾ ಇದೆ. ಅದನ್ನ ಬೇರೊಂದು ಕಾಂತಕ್ಷೇತ್ರದಲ್ಲಿ ಇರಿಸಿದಾಗ ಅದು ಯಾಂತ್ರಿಕ ಬಲವನ್ನ ಅನುಭವಿಸುತ್ತದೆ ಎಂದು ತೋರಿಸುವ ಒಂದು ಪ್ರಯೋಗವನ್ನು ವಿವರಿಸಿ. ಅಲ್ಯೂಮಿನಿಯಂನ ಒಂದು ಚಿಕ್ಕ ಸಲಾಕೆಯನ್ನು 2 ವಾಹಕ ತಂತಿಗಳಿಂದ ತೂಗು ಹಾಕಿ. AB ಅನ್ನುವಂಥದ್ದು ಅಲ್ಯೂಮಿನಿಯಂನ ಸಲಾಕೆ ಇದೆ. ಇದನ್ನ 2 ವಾಹಕ ತಂತಿಗಳಿಂದ ತೂಗು ಹಾಕಲಾಗಿದೆ. ಒಂದು ಕುದುರೆಲಾಳಾಕೃತಿಯ ಪ್ರಬಲ ದಂಡಕಾಂತದ ಕಾಂತಕ್ಷೇತ್ರವು ಮೇಲ್ಮುಖವಾಗಿರುವಂತೆ ಮತ್ತು ಅದರ 2 ಧ್ರುವಗಳ ನಡುವೆ ಅಲ್ಯೂಮಿನಿಯಂ ಕಂಬಿ ಇರುವಂತೆ ಜೋಡಿಸಿ. ಇಲ್ಲಿ ಈ ರೀತಿಯಾಗಿ ಇವೆರಡು ಧ್ರುವಗಳ ನಡುವೆ ಅಲ್ಯೂಮಿನಿಯಂ ಇರಬೇಕು. ಆ ರೀತಿಯಾಗಿ ಜೋಡಿಸಿ. ಅಲ್ಯೂಮಿನಿಯಂ ತಂತಿಯ ತುದಿಗಳನ್ನು ಬ್ಯಾಟರಿ ಸ್ವಿಚ್ ಸರಣಿಯಲ್ಲಿ ಜೋಡಿಸಿ. ಅಲ್ಯೂಮಿನಿಯಂ ತಂತಿಯ ತುದಿಗಳನ್ನು ಬ್ಯಾಟರಿ ಸ್ವಿಚ್ ಸರಣಿಯಲ್ಲಿ ಜೋಡಿಸಿ. ಅಲ್ಯೂಮಿನಿಯಂ ತಂತಿಯ ನಿರ್ದಿಷ್ಟ ದಿಕ್ಕಿನಿಂದ ವಿದ್ಯುತ್ ಪ್ರವಾಹ ಹರಿಯುವಂತೆ ಮಾಡಿ. ಈಗ ಈ ನಿರ್ದಿಷ್ಟ ದಿಕ್ಕಿನಿಂದ ವಿದ್ಯುತ್ ಪ್ರವಾಹ ಹರಿತಾ ಇದ್ರೆ ಅಲ್ಯೂಮಿನಿಯಂ ತಂತಿಯಲ್ಲಿ ಸಲಾಕೆಯು ಸ್ಥಾನಪಲ್ಲಟಗೊಂಡಿರುವುದನ್ನು ಗಮನಿಸುವಿರಿ. ಈ ಸಲಾಕೆ ಏನಿದೆ ಅದು ಸ್ಥಾನಪಲ್ಲಟಗೊಳ್ಳುತ್ತದೆ. ಸಲಾಕೆಯಲ್ಲಿನ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಬದಲಾಯಿಸಿದಾಗ ಅದು ವಿರುದ್ಧ ದಿಕ್ಕಿಗೆ ಪಲ್ಲಟಗೊಳ್ಳುತ್ತದೆ. ಈಗ ವಿರುದ್ಧ ದಿಕ್ಕಿನಲ್ಲಿ ವಿದ್ಯುತ್ ಪ್ರವಾಹ ಹರಿಯುವಂತೆ ಮಾಡಿದಾಗ ಕನೆಕ್ಷನ್ ಉಲ್ಟಾ ಮಾಡಿ ಅವಾಗ ಸಲಾಕೆ ಮೊದಲಿನ ದಿಕ್ಕಿನ ವಿರುದ್ಧ ದಿಕ್ಕಿಗೆ ಪಲ್ಲಟಗೊಳ್ಳುತ್ತದೆ. ಹಾಗಾಗಿ ನಾವು ಒಂದು ಕಾಂತಕ್ಷೇತ್ರದಲ್ಲಿರಿಸಿದ ವಿದ್ಯುತ್ ಪ್ರವಹಿಸುತ್ತಿರುವ ವಾಹಕವು ಯಾಂತ್ರಿಕ ಬಲವನ್ನ ಅನುಭವಿಸುತ್ತದೆ ಅಂತ ಹೇಳ್ತೀವಿ. ಇಲ್ಲಿ ಆಲ್ರೆಡಿ ದಂಡಕಾಂತದಿಂದ ಇಲ್ಲಿ ಕಾಂತಕ್ಷೇತ್ರ ಉಂಟಾಗಿರುತ್ತದೆ. ಮತ್ತೆ ವಿದ್ಯುತ್ ಪ್ರವಹಿಸುತ್ತಿರುವ ವಾಹಕವು ಕಾಂತಕ್ಷೇತ್ರವನ್ನ ಉಂಟು ಮಾಡಿದಾಗ ಅವೆರಡು ಇಂಟರಾಕ್ಟ್ ಮಾಡಿ ಇದರ ಮೇಲೆ ಬಲ ಉಂಟಾಗುತ್ತದೆ ಈ ಅಲ್ಯೂಮಿನಿಯಂ ಸಲಾಕೆಯ ಮೇಲೆ. ಥ್ಯಾಂಕ್ ಯು.